ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನಾನು ಮಧುರ ಕನ್ನಡಕವರ ಯೂಟ್ಯೂಬ್ ಚಾನಲಿಂದ. ಸ್ನೇಹಿತರೆ, ನಾನಿವತ್ತಿದ್ದೀನಿ ಬೆಂಗಳೂರಿನ HBR ಲೇಔಟಲ್ಲಿರುವಂತಹ ಐಲೀಫ್ ಸ್ಟೀಲ್ ಡೋರ್ಸ್ ಆ್ಯಂಡ್ ವಿಂಡೋಸ್ ಶೋರೂಮ್ನಲ್ಲಿ. ಸ್ನೇಹಿತರೆ, ಇವರ ಶಾಪ್ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಆದಂತಹ ಶಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡ್ಸೋಣ. ಅವರ ಪ್ರಾಡಕ್ಟ್ನ ಬಗ್ಗಿನ ಸಂಪೂರ್ಣ ಮಾಹಿತಿಯನ್ನು ಅವರಿಂದನೇ ಪಡೆಯೋಣ. ಬನ್ನಿ. ನಮಸ್ಕಾರ ಶಾಲಿನಿ ಅವರೇ. ಶಾಲಿನಿ ಅವರೇ, ನಿಮ್ಮ ಹತ್ರ ಏನೇನು ಐಟಮ್ ಸಿಗುತ್ತೆ, ಯಾವ್ಯಾವ ಪ್ರಾಡಕ್ಟ್ ಇದೆ, ಅವುಗಳ ಬಗ್ಗಿನ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀರಾ? ಓಕೆ ಬನ್ನಿ. ಮೇಡಮ್, ಈ ಡೋರ್ಸ್ ಎಲ್ಲ ಯಾವ ಬ್ರ್ಯಾಂಡ್ ಅಲ್ಲಿ ಬರುತ್ತೆ ಮೇಡಮ್? ಐಲೀಫ್ ಅಂತ ನಮ್ದೇ ಓನ್ ಬ್ರ್ಯಾಂಡ್ ಇರುತ್ತೆ. ಓಕೆ. ಅದರಲ್ಲಿ ಮೆಟೀರಿಯಲ್ ಅಂದ್ರೆ ಎರಡು ಟೈಪ್ ಇದೆ. ಓಕೆ. GI ಅಂಡ್ GL ಅಂತ. ಓಕೆ. GI ಅಲ್ಲಿ ಏನಂದ್ರೆ ಜಿಂಕ್ ಪ್ಲಸ್ ಐಎನ್ ಪ್ಲಸ್ ಹನಿಕೋಮ್ ಶೀಟ್ ಇರುತ್ತೆ. ಓಕೆ. ಅದರಲ್ಲಿ ಟೋಟಲ್ 3 kgs ಬರುತ್ತೆ. ಓಕೆ. ಲೋಯರ್ ಅಂಡ್ ಮಿಡಲ್ 5 kg. 3 kgs ಇರುತ್ತೆ. 18, 16, 14. 18 ಅಂದ್ರೆ ನಿಮ್ಗೆ ಲೋಯರ್ ಇರುತ್ತೆ. ಓಕೆ. 16 ಅಂದ್ರೆ ಮಿಡಲ್ ಇರುತ್ತೆ. 14 ಅಂದ್ರೆ 5 kg ಇರುತ್ತೆ. ಓಕೆ. ಅಂಡ್ GL ಅಲ್ಲಿ ಓಕೆ. ಜಿಂಕ್ ಪ್ಲಸ್ ಐಎನ್ ಪ್ಲಸ್ ಅಲ್ಯೂಮಿನಿಯಂ ಕೋಟಿಂಗ್ ಇದೆ. ಅದು ಇನ್ನೂ ಸೇಫ್ಟಿ ಇರುತ್ತೆ. ಓಕೆ. ಅದರಲ್ಲಿ 14 gauge ಮಾತ್ರನೇ ಅವೈಲೇಬಲ್ ಇರುತ್ತೆ. ಓಕೆ. ಅಂಡ್ ಡೋರ್ ಥಿಕ್ನೆಸ್ 88 mm ಬರುತ್ತೆ. ಹೌದಾ? ಇನ್ಸೈಡ್ ಶೀಟ್ ಥಿಕ್ನೆಸ್ 2 mm ಇರುತ್ತೆ. ಅದಕ್ಕೆ ಮೇಂಟೆನೆನ್ಸ್ ಇರಲ್ಲ. ಬ್ರಾಸ್ ಕೋಟಿಂಗ್ ಇರುತ್ತೆ ಅದರಲ್ಲಿ. ಓಕೆ. ಮೇಡಮ್, ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಮೇಡಮ್? ಕೊಚ್ಚಿ ಮೇಡಮ್. ಹೆಡ್ ಆಫೀಸ್ ಇರೋದು ಕೊಚ್ಚಿ, ಫ್ಯಾಕ್ಟರಿನೂ ಕೊಚ್ಚಿ. ಓಕೆ, ನಿಮ್ದು ಹೆಡ್ ಆಫೀಸ್ ಬಂದು ಕೊಚ್ಚಿಯಲ್ಲಿದೆ ಮತ್ತು ಇದ್ರ ಫ್ಯಾಕ್ಟರಿ ಕೂಡ ಕೊಚ್ಚಿಯಲ್ಲಿದೆ. ಅಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗಿ ಇಲ್ಲಿ ಬರುತ್ತೆ. ಹಾಗಿದ್ರೆ ಇದೊಂದೇ ಯೂನಿಟಾ ನಿಮ್ದು ಅಥವಾ ಬೇರೆ ಕಡೆ ಎಲ್ಲ ಇದೆಯಾ? ನಮ್ಮ ಡೀಲರ್ಶಿಪ್ ಕೊಟ್ಟಿದ್ದೀವಿ. ಎಲೆಕ್ಟ್ರಿಸಿಟಿಯಲ್ಲಿ ನಮ್ಮ ಡೀಲರ್ ಇದ್ದಾರೆ. ಅಂಡ್ ಕರ್ನಾಟಕದಲ್ಲಿ ಟೋಟಲ್ 14 ಬ್ರಾಂಚಸ್ ಇದೆ. 14 ಬ್ರಾಂಚಸ್ ಇದೆ. ಓಕೆ. ಹಾಗಿದ್ರೆ ನಿಮ್ಮಲ್ಲಿ ಡೀಲರ್ಶಿಪ್ ಕೂಡ ಅವೈಲೇಬಲ್ ಇದೆ. ಯಾರಾದರೂ ನಮ್ಮ ವೀಕ್ಷಕರು ಡೀಲರ್ಶಿಪ್ ತಗೊಳ್ತಾರೆ ಅಂದ್ರೆ ನಿಮ್ಮ ಕಡೆಯಿಂದ ಅದನ್ನು ಸಿಗುತ್ತೆ. ಓಕೆ, ಡೀಲರ್ಶಿಪ್ ಅವೈಲೇಬಲ್ ಇದೆ. ಮೇಡಮ್, ನಿಮ್ದು ಡೋರ್ಗಳು ಬೇಸಿಕ್ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? ಬೇಸಿಕ್ ಒನ್ ನಮ್ದು ಹತ್ರ ಸ್ಟಾರ್ಟಿಂಗ್ 22 ಇಂದ ಸ್ಟಾರ್ಟ್ ಆಗುತ್ತೆ. 22,500 ಇಂದ, ಇನ್ಕ್ಲೂಡಿಂಗ್ ಫ್ರೇಮ್, ಮಲ್ಟಿ ಲಾಕಿಂಗ್ ಅಂಡ್ ವಿತ್ ವಾರಂಟಿ ಗ್ಯಾರಂಟಿ ಜೊತೆಗೆ ಸಿಗುತ್ತೆ ನಿಮಗೆ. ಅಂದ್ರೆ ಡೋರು, ಫಿಟ್ಟಿಂಗ್ಸು, ಲಾಕಿಂಗು, ವಾಸ್ಕಲ್ ಎಲ್ಲ ಸೇರಿ ಬರುತ್ತೆ. ಓಕೆ, ಫುಲ್ ಸೆಟ್ ಬರುತ್ತೆ. ಓಕೆ. ಹಾಗಿದ್ರೆ ನಿಮ್ಮ ಬೇಸಿಕ್ ವರ್ಷನ್ ಡೋರ್ನ ತೋರಿಸ್ತೀರಾ? ಓಕೆ, ಬನ್ನಿ. ಇದು ಬೇಸಿಕ್ ಒನ್. ಓಕೆ, ಇದು ಬೇಸಿಕ್ ಒನ್ ಡೋರು. 22,500 ಇದು. ಓಕೆ. ಇದು ಸೈಜ್ ನಿಮಗೆ 3.2 ಫೀಟ್ ಇರುತ್ತೆ. ಓಕೆ. ಇದು ಬಾಲ್ಕನಿಗೂ ಯೂಸ್ ಮಾಡಬಹುದು ಅಂಡ್ ಮೇನ್ ಡೋರ್ಗೂ ಯೂಸ್ ಮಾಡಬಹುದು. ಡೋರ್ ಥಿಕ್ನೆಸ್ 50 mm, ಶೀಟ್ ಥಿಕ್ನೆಸ್ 1.2 ಇರುತ್ತೆ. ಓಕೆ. ಅಂಡ್ ಟಾಪ್ ಇಂದ ಬಾಟಮ್ ವರೆಗೂ 9 ಮಲ್ಟಿ ಲಾಕಿಂಗ್ ಇರುತ್ತೆ. ಓಕೆ. ಇದು ಡಿಸೈನ್ ಇದೇ ಡಿಸೈನ್ ಇರುತ್ತೆ, ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಸಿಗುತ್ತಾ? ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಸಿಗುತ್ತೆ. ಇದು ಒಂದು ಡಿಸೈನ್ ಇದೆ ಅಂಡ್ ಇದು ಈ ತರ ಒಂದು ಡಿಸೈನ್ ಅವೈಲೇಬಲ್ ಇದೆ ಅಲ್ವಾ? ಹೌದು. ಓಕೆ. ಓಕೆ, ನೆಕ್ಸ್ಟ್ ಯಾವ ಡೋರ್ ತೋರಿಸ್ತೀರಾ ಮೇಡಮ್? ಇದ್ರ ಲೋಯರ್ ಗೇಜ್ ಅಲ್ಲೇ ಬೇರೆ ಇದೆ. ಓಕೆ. ಇದು ಕಲರ್ ಮಾತ್ರ ಡಿಫರೆನ್ಸ್ ಇದೆ. ಹೌದು, ಟೀ ಕಲರ್. ಓಕೆ. ಇದು ಟೀ ವುಡ್ ಫಿನಿಶಿಂಗ್ ಇದೆ. ಇದು ನೋಡಿದ್ರೆ ಮೆಟಲ್ ಅಂತ ಅನ್ಸಲ್ಲ. ವುಡ್ ಫಿನಿಶಿಂಗ್ ಅಲ್ಲೇ ನೋಡ್ಬೋದು ವೀಕ್ಷಕರೇ, ನೀವೆಲ್ಲ ಇಲ್ಲಿ ನೋಡ್ಬೋದು. ಸೇಮ್ ವುಡ್ ಅಂತ ಅನ್ಸುತ್ತೆ, ಬಟ್ ಇದು 100% ಸೇಫ್ಟಿ ಕೊಡುವಂತಹ ಮೆಟಲ್ ಡೋರ್ಗಳು. ಈ ಡೋರ್ ಬಂದು 22,500 ರುಪೀಸ್ಗೆಲ್ಲ ಸಿಗುತ್ತೆ. ಸೇಮ್ ಪ್ರೈಸ್ ಗೇಜಲ್ಲೇ ಇನ್ನೊಂದು ಮಾಡೆಲ್ ಇದೆ. ಇದು ರೆಡ್ ಫಿನಿಶಿಂಗ್ ಇದೆ, ಸಖತ್ತಾಗಿದೆ. ಇದರ ಔಟ್ಲುಕ್ ಕೂಡ ಚೆನ್ನಾಗಿದೆ. ಶಾಲಿನಿ ಅವರೇ, ಈ ಡೋರ್ಗಳನ್ನು ಎಲ್ಲಿ ಯೂಸ್ ಮಾಡೋದು? ಇದನ್ನ ಬಾಲ್ಕನಿಗೆ ಯೂಸ್ ಮಾಡಬಹುದು, ಮೇನ್ ಡೋರ್ಗೆ ಯೂಸ್ ಮಾಡಬಹುದು ಅಂಡ್ ಬೆಡ್ರೂಮ್ಗೂ ಯೂಸ್ ಮಾಡಬಹುದು. ಬೆಡ್ರೂಮ್ಗೂ ಯೂಸ್ ಮಾಡಿ, ಚಿಕ್ಕ ಚಿಕ್ಕ ಮನೆಗಳಿದ್ರೆ ಮೇನ್ ಡೋರ್ಗೂ ಯೂಸ್ ಮಾಡ್ಕೊಳ್ಬೋದಲ್ವಾ ಇದನ್ನ? ಓಕೆ. ನೆಕ್ಸ್ಟ್ ಅಂದ್ರೆ ಮಿಡಲ್ ಗೇಜ್ ಇದೆ. ಓಕೆ. ಇದು ಮಿಡಲ್ ಗೇಜ್ 16 kg ಇದು. 16 kg. ಡೋರ್ ಥಿಕ್ನೆಸ್ 70 mm ಇರುತ್ತೆ. ಥಿಕ್ನೆಸ್ ನೋಡಿ ನಿಮಗೆ 70 mm ಥಿಕ್ನೆಸ್ ಬರುತ್ತೆ. ಇದು ನೋಡ್ಬೋದು, ಇಷ್ಟು ಉದ್ದ ಇದೆ, ಇಷ್ಟು ಅಗಲ ಇದೆ ಇದು ಇಲ್ಲಿ. ಇದರ ಫಿಟ್ಟಿಂಗ್ಸ್ಗಳು ಇದು SS ಅಲ್ಲಿ ಇರುತ್ತೆ ಮೇಡಮ್, ಇಂಜಸ್. ಓಕೆ. ಇದನ್ನ ಬಾಲ್ ಬೇರಿಂಗ್ ಇಂಜಸ್ ಅಂತ ಹೇಳ್ತೀವಿ. ಓಕೆ. ಇದು ನಿಮಗೆ ನಾರ್ಮಲಿ 90 ಡಿಗ್ರಿ ವರೆಗೂ ಓಪನಿಂಗ್ ಇರುತ್ತೆ. ಓಕೆ. ಅಂಡ್ 6 months ಕೊಂಡ್ಸು ನೀವು ಆಯಿಲ್ ಬಿಟ್ಕೋಬೇಕು. ಆಯಿಲ್ ಬಿಟ್ಟಿಲ್ಲ ಅಂದ್ರೆ ಬೀರ್ ಓಪನ್ ಮಾಡ್ತೀವಲ್ಲ, ಆ ಸೌಂಡ್ ಬರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೇ ಇಶ್ಯೂಸ್ ಇಲ್ಲ ಇದರಲ್ಲಿ. ಓಕೆ. ಅಂಡ್ ಬಾಟಮ್ ನಿಮಗೆ SS ಫಿನಿಶಿಂಗ್ ಅಲ್ಲಿ ಕೊಟ್ಟಿರ್ತೀವಿ. ಓಕೆ. ನೆಂದಿರೋ ಬಟ್ಟೆ ತಗೊಂಡು ಕ್ಲೀನ್ ಮಾಡ್ಕೊಂಡ್ರೆ ನಿಮ್ಗೆ ಯೂಸೇಜ್ ಅಷ್ಟೇ ಇರುತ್ತೆ. ಒದ್ದೆ ಬಟ್ಟೆಲಿ ಒರೆಸ್ಕೊಂಡ್ಬಿಟ್ರೆ ಸಾಕಾಗ್ಬಿಡುತ್ತಲ್ವಾ? ಹೌದು. ಓಕೆ. ಇದರಲ್ಲಿ 3 ಕಲರ್ ಆಪ್ಷನ್ ಇದೆ. ಇದನ್ನ ರೋಸ್ ವುಡ್ ಕಲರ್ ಅಂತ ಹೇಳ್ತೀವಿ. ಓಕೆ. ಇದರಲ್ಲಿ ನಿಮಗೆ ಟೀ ಕಲರ್ ಸಿಗುತ್ತೆ ಅಂಡ್ ET ಕಲರ್ ಸಿಗುತ್ತೆ. ಓಕೆ. ಇದ್ರದ್ದು ಮೆಜರ್ಮೆಂಟ್ ಎಷ್ಟು ಬರುತ್ತೆ ಮೇಡಮ್? ಇದು 3.2 ಫೀಟ್ ಇರುತ್ತೆ ಮೇಡಮ್. 3.2 ಫೀಟ್ ಇರುತ್ತೆ. 3.2 ಫೀಟ್. ಅಂದ್ರೆ ಇದು ವಾಸ್ಕಲು ಇದರ ಟಾಪ್ ಹೈಟ್ ಇರೋದು 6.10 ಇರುತ್ತೆ. ಓಕೆ. ಅಂಡ್ ವಿಡ್ತ್ 3.2 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಇದು ಸ್ವಲ್ಪ ವಾಲ್ ಕವರೇಜು ಬರುತ್ತೆ ಅಲ್ವಾ? ಹೌದು. ವಾಲ್ ಕವರೇಜು ನೋಡ್ಬೋದು. ವಾಸ್ಕಲಲ್ಲಿ ವಾಲ್ ಕವರೇಜು ಕೊಟ್ಟಿದ್ದಾರೆ ಇದಕ್ಕೆ. ಓಕೆ. ಈ ಡೋರ್ ಏನು ಪ್ರೈಸ್ ಆಗುತ್ತೆ? ಇದು 32 ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. 32,000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಇದು ಸೇಮ್ ಅಲ್ವಾ? ಇದಕ್ಕೂ 3 ವರ್ಷ ವಾರಂಟಿ ಇರುತ್ತೆ. ಡೋರ್ಗೂ ಲಾಕ್ 3 years ಗ್ಯಾರಂಟಿ ಇರುತ್ತೆ. ಡೋರ್ 5 years ಫ್ರೀ ಸರ್ವಿಸ್ ಇರುತ್ತೆ. ಫ್ರೀ ಸರ್ವಿಸ್ 5 years ಇರುತ್ತೆ. ಓಕೆ. ನೆಕ್ಸ್ಟ್ GA 14 gauge ಬರುತ್ತೆ. ಓಕೆ.
ಡಬಲ್ ಡೋರ್ ಬರುತ್ತೆ ಅಲ್ಲ? ಹೌದು ಮೇಡಮ್, ಇದು ಡಬಲ್ ಡೋರು. ಇದು GI ಅಲ್ಲಿ 14 ಗೇಜ್ ಅಂತ. 14 ಗೇಜ್. ನಿಮಗೆ ಇದು ಥಿಕ್ನೆಸ್ ನಿಮಗೆ 88 mm ಇರುತ್ತೆ. ಓಕೆ. ಇದು ಡೋರ್ ಥಿಕ್ನೆಸ್ ಅಲ್ಲಿ 88 mm ಬರುತ್ತೆ ನಿಮಗೆ. ಓಕೆ. 88 mm ಇರುತ್ತೆ. ಓಕೆ. ಅಂಡ್ ಒಳಗಡೆ ಶೀಟ್ ಥಿಕ್ನೆಸ್ 2 mm ಇರುತ್ತೆ. ಓಕೆ. ಅಂಡ್ ಟಾಪ್ ಇಂದ ಬಾಟಮ್ ವರೆಗೂ 13 ಲಾಕಿಂಗ್ ಇರುತ್ತೆ ನಿಮಗೆ. ಓಕೆ. ಅಂಡ್ ಇದರಲ್ಲಿ ಮೆಟೀರಿಯಲ್ ಯಾವುದು ಅಂದ್ರೆ ಜಿಂಕ್ ಪ್ಲಸ್ ಐರನ್ ಪ್ಲಸ್ ಹನಿಕೋಮ್ ಶೀಟ್ ಇರುತ್ತೆ. ಓಕೆ. ಅಂಡ್ ಇದು ಯಾವ ತರ ಅಂದ್ರೆ ಇವಾಗ ಫಂಕ್ಷನ್ ಏನಾದ್ರು ಬಂದ್ರೆ ಆ ಟೈಮ್ಗೆ ಬೇಕಾದ್ರೆ 2 ಡೋರ್ ಓಪನ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಒಂದು ಡೋರ್ ಮಾತ್ರ ಕ್ಲೋಸ್ ಮಾಡ್ಕೊಂಡು ಒಂದು ಡೋರ್ ನ ಯೂಸ್ ಮಾಡ್ಕೋಬಹುದು. ಅಂಡ್ ನಾರ್ಮಲಿ ಇದು 90 ಡಿಗ್ರಿ ಓಪನಿಂಗ್ ಇರುತ್ತೆ. ದೊಡ್ಡ ಐಟಮ್ ಏನಾದ್ರು ತಗೊಂಡು ಹೋಗ್ಬೇಕಂದ್ರೆ ಈ ಡೋರ್ ನಾನು ಓಪನ್ ಓಕೆ. ಶಿಫ್ಟಿಂಗ್ ಟೈಮಲ್ಲಿ ಈ ಡೋರ್ನ ಇದು ಮಾಡೋದ್ರಿಂದ ಓಪನ್ ಮಾಡ್ಕೊಳ್ಬೋದು. ಬೇರೆ ಟೈಮಲ್ಲಿ ಬೇಕಾದ್ರೆ ಏನಾದ್ರು ಐಟಮ್ ತೊಗೊಂಡು ಹೋಗೋದಿಲ್ಲ ಆದರೆ ಹೆವಿ ಐಟಮ್ ಇದನ್ನ ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ ಬೇಕಾಗುತ್ತೆ. ನಾರ್ಮಲ್ ಆಗಿ ಇದು ನಡೆಯುತ್ತೆ ಒಂದೇ ಡೋರ್ ಅಲ್ವಾ? ಓಕೆ ಮೇಡಮ್. ಈ ಡೋರ್ ಎಷ್ಟಾಗುತ್ತೆ? 57,000 ರುಪೀಸ್ ಆಗುತ್ತೆ. ಇದರಲ್ಲಿ ಡಬಲ್ ಡೋರ್ ಬರುತ್ತೆ, ಸಿಂಗಲ್ ಡೋರ್ ಬರಲ್ಲ. 4 ಫೀಟ್ಗಿಂತ ಜಾಸ್ತಿಯಲ್ಲಿ ಸಿಂಗಲ್ ಡೋರ್ ಬರಲ್ಲ ಅಂತಿದ್ದೀರಾ ನೀವಲ್ವಾ? ಓಕೆ ಮೇಡಮ್. ನೆಕ್ಸ್ಟ್ ಯಾವ ಡೋರ್ ತೋರಿಸ್ತೀರಾ? GI ಅಲ್ಲಿ ಇವಾಗ 3 ಗೇಜಸ್ ಎಕ್ಸ್ಪ್ಲೈನ್ ಮಾಡಿದೀವಿ, ತೋರಿಸಿದೀವಿ. ಅಂಡ್ GL ಅಲ್ಲಿ ಒಂದೇ ಗೇಜ್ ಬರುತ್ತೆ. ಓಕೆ. ಇದನ್ನ GL ಅಂತೀವಿ. ಓಕೆ. ಇದು ಫಾಸ್ಟ್ ಮೂವಿಂಗ್ ಡೋರ್ ಮ್ಯಾಮ್. ಇದನ್ನ GL 18 ಡೋರಿಂಗ್ ಡೋರ್ ಅಂತ ಹೇಳ್ತೀವಿ. ಓಕೆ. ಇದು ಫಾಸ್ಟ್ ಮೂವಿಂಗ್. ಇದು ನಿಮಗೆ 14 ಗೇಜ್ ಇರುತ್ತೆ. ಓಕೆ. ಇದು ಡೋರ್ ಥಿಕ್ನೆಸ್ 88 mm ಬರುತ್ತೆ. 88 mm ಬರುತ್ತೆ. 88 mm ಥಿಕ್ ಆಗಿದೆ ಮೇಡಮ್. ಇಲ್ಲಿ ನೋಡಿ ಇಷ್ಟು ಥಿಕ್ ಆಗಿದೆ, ನೋಡಬಹುದು. ಹೌದು. ಓಕೆ. ಅಂಡ್ 2 mm ಶೀಟ್ ಥಿಕ್ನೆಸ್ ಇರುತ್ತೆ. ಓಕೆ. ಈ ಮೆಟೀರಿಯಲ್ ಯಾವುದು ಇದೆ ಅಂದ್ರೆ ಜಿಂಕ್ ಪ್ಲಸ್ ಐರನ್ ಪ್ಲಸ್ ಅಲ್ಯೂಮಿನಿಯಂ ಕೋಟಿಂಗ್ ಇದೆ. ಅಲ್ಯೂಮಿನಿಯಂ ಕೋಟಿಂಗ್ ಬೇರೆ ಬರುತ್ತೆ. ಸ್ಟ್ರಾಂಗ್ ಇರುತ್ತೆ. ಓಕೆ. ಇದು ಯಾವ ತರ ಅಂದ್ರೆ ಡೋರ್ ಇನ್ ಡೋರ್. ಓಕೆ. ಯಾರು ಬಂದಿದ್ದಾರೆ ಅಂತ ನೋಡ್ಬಿಟ್ಟು ಡೋರ್ ಓಪನ್ ಮಾಡೋದು. ಡೋರ್ ಇನ್ ಡೋರ್ ಇದು. ಓಕೆ. ಒಳಗಡೆ ಇದರಲ್ಲಿ ಮೆಶ್ ಇದೆ, ಇಲ್ಲಿ ಮೆಶ್ ಇದೆ, ಇಲ್ಲಿ ನೋಡಬಹುದು. ಮತ್ತೆ ವಿಸಿಬಲ್ ಇದೆ, ಆ ಕಡೆಯಿಂದ ಈ ಕಡೆ ಯಾರು ಬಂದಿದ್ದಾರೆ ಅಂತ ನೋಡ್ಕೊಳ್ಬಹುದು. ಓಕೆ. ಚಿಕ್ಕ ಡೋರ್ಗೆ ಲಾಕಿಂಗ್ ಸಿಗುತ್ತೆ ನಿಮಗೆ. ಓಕೆ. ಕೊಟ್ಟಿರ್ತಾರೆ. ಚಿಕ್ಕ ಡೋರ್ಗೆ ಲಾಕಿಂಗ್ ಇದೆಯಾ? ಲಾಕಿಂಗ್ ಇದೆ. ನೋಡೋಣ ಬನ್ನಿ ಈ ಕಡೆಯಿಂದ. ಓಕೆ. ಈ ಚಿಕ್ಕ ಡೋರ್ಗೆ ಲಾಕು ಇದೆ. ಓಕೆ. ಹಾ, ಇದು ಚಿಕ್ಕ ಡೋರ್ ಅಲ್ವಾ ಇದು? ಹೌದು. ಇದಕ್ಕೆ ಲಾಕಿಂಗ್ ಸಿಸ್ಟಮ್ ಇದೆ. ಲಾಕಿಂಗ್ ಸಿಸ್ಟಮ್ ಇದೆ ಇದಕ್ಕೆ. ಓಕೆ. ಅಂಡ್ ಇದು ಒಳಗಡೆಯಿಂದ ಲಾಕ್ ಮಾಡೋದು. ಓಕೆ. ಹಾ, ಇದಕ್ಕೆ ಎಷ್ಟು ಕಡೆ ಲಾಕ್ ಇದೆ ಮೇಡಮ್? ಎಲ್ಲ 13 ಮಲ್ಟಿ ಲಾಕಿಂಗ್ ಇರುತ್ತೆ. ಓಕೆ. 13 ಮಲ್ಟಿ ಲಾಕಿಂಗ್ ಸಿಸ್ಟಮ್ ಇದೆ ಇದರಲ್ಲಿ, ನೀವು ನೋಡಬಹುದು ಮೇಲಿಂದ ಕೆಳಗಡೆ ತನಕ. ಹಾಗೇನೆ ಇದರಲ್ಲಿ ಎಕ್ಸ್ಟ್ರಾ ಇದು ಚಿಕ್ಕ ಡೋರ್ ಕೊಟ್ಟಿದ್ದಾರೆ. ಪೀಪ್ ಹೋಲ್ ಬದಲು ಇದಕ್ಕೊಂದು ಎಕ್ಸ್ಟ್ರಾ ಡೋರ್ ಕೊಟ್ಟಿದ್ದಾರೆ. ಅದಕ್ಕೆ ಮೆಶ್ ಇದೆ ಕೂಡ, ಗಾಳಿ ಕೂಡ ಬರೋ ಹಾಗೆ, ತುಂಬಾ ಸೆಕೆ ಇದ್ರೆ ಗಾಳಿ ಕೂಡ ಬರೋ ಹಾಗೆ ಓಪನ್ ಆಗಿ ಬಿಟ್ಟಿರ್ಬೋದು, ಅಷ್ಟು ಚೆನ್ನಾಗಿದೆ ಇದು. ಇಲ್ಲಿ ಮೆಶ್ ಎಲ್ಲ ಇದೆ. ಯಾರಾದ್ರೂ ಬಂದರೂ ಕೂಡ ಇದನ್ನ ಓಪನ್ ಮಾಡಿ ನೋಡ್ಕೊಳ್ಬಹುದು. ಅದಕ್ಕೂ ಕೂಡ ಚಿಕ್ಕದಾಗಿ ಒಂದು ಸುಂದರವಾದಂತಹ ಲಾಕ್ ಅನ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಹೀಗೆ ಮಾಡಿದ್ರೆ ಓಪನ್, ಹೀಗೆ ಮಾಡಿದ್ರೆ ಮತ್ತೆ ಕ್ಲೋಸ್. ಈ ಡೋರ್ ತುಂಬಾನೇ ಚೆನ್ನಾಗಿದೆ. ಶಾಲಿನಿ ಅವ್ರ ಈ ಡೋರ್ಗೆ ಎಷ್ಟಾಗುತ್ತೆ ಅಂದ್ರೆ? ಮೇಡಮ್ ಇದು ಹೈಟ್ ಇರೋದು 6.10 ಇದೆ. ಓಕೆ. ವಿಡ್ತ್ ಇರೋದು 4 ಫೀಟ್ ಇದೆ. ಓಕೆ. ಇದು ಫಾಸ್ಟ್ ಮೂವಿಂಗ್ ಇರೋದ್ರಿಂದ ಇದು 88,000 ಇದು. 88,000 ಆಗುತ್ತೆ. ಇನ್ಕ್ಲೂಡಿಂಗ್ GST ಫಿಟ್ಟಿಂಗ್ ಇರುತ್ತೆ ನಿಮಗೆ 88,000 ವಿತ್ ವಾರಂಟಿ ಗ್ಯಾರಂಟಿ ಜೊತೆ. ಇದು ಡಬಲ್ ಡೋರ್. ನಿಮಗೆ ಇವಾಗ ಇದು ಡಬಲ್ ಡೋರ್ ಐಟಮ್ ಬೇಕಾದ್ರೆ ಡಬಲ್ ಡೋರ್ ಓಪನ್ ಮಾಡಿ ತಗೊಂಡು ಹೋಗಬಹುದು. ಓಕೆ. ಫಿಟ್ಟಿಂಗ್ ಟೈಮ್ ಅಲ್ಲಿ ಇಲ್ಲ ಫಂಕ್ಷನ್ ಟೈಮ್ ಅಲ್ಲಿ ಡಬಲ್ ಡೋರ್ ಓಪನ್ ಮಾಡಬಹುದು. ಇದು ನಾರ್ಮಲ್ ನಿಮಗೆ 180 ಡಿಗ್ರಿ ವರೆಗೂ ಓಪನಿಂಗ್ ಇರುತ್ತೆ. ಓಕೆ. ಸೊ ಒಳಗಡೆ ಪ್ಲೇಸ್ ಇದ್ರೆ ಫುಲ್ ಆಗಿ ಬೆಂಡ್ ಆಗುತ್ತೆ. ಓಕೆ. ಬೇಡ ಅಂದ್ರೆ ಈ ಡೋರ್ ನ ಕ್ಲೋಸ್ ಮಾಡ್ಕೋಬಹುದು. ಓಕೆ. ಇದು ಮಾತ್ರ ಓಪನ್ ಮಾಡಿ ಇಡಬಹುದು. ಓಕೆ. ಅಂಡ್ ರಬ್ಬರ್ ಬೀಡಿಂಗ್ ಎಲ್ಲ ಯಾವ ತರ ಇದೆ ನೋಡಿ, ಇದರಲ್ಲಿ ಸೌಂಡ್ ಬರಲ್ಲ ನಿಮಗೆ. ಓಕೆ. ಹೌದಾ? ರಬ್ಬರ್ ಬೀಡಿಂಗ್ ಎಲ್ಲ ಇರುತ್ತೆ. ಇಲ್ಲಿ ಬೀಡಿಂಗ್ ಅನ್ನ ಕೊಟ್ಟಿದ್ದಾರೆ. ಬೀಡಿಂಗ್ ಆಕ್ಚುಲಿ ಇಲ್ಲಿ ಬಂದು ಕೂರೋದ್ರಿಂದ ಸೌಂಡ್ ಕೂಡ ಬರಲ್ಲ. ಯೂಶಲಿ ಮೆಟಲ್ ಡೋರ್ ಅಂದ ತಕ್ಷಣ ಸೌಂಡ್ ಬರುತ್ತಾ ಅನ್ನೋಂಥ ಒಂದು ಯೋಚನೆ ಬರುತ್ತೆ. ಅವುಗಳನ್ನ ಅವಾಯ್ಡ್ ಮಾಡೋಕ್ಕೆ ಸಾಕಷ್ಟು ಪ್ರಿಕಾಷನ್ಸ್ ಕೂಡ ತಗೊಂಡಿದ್ದಾರೆ. ಇಲ್ಲಿ ನೋಡಿ, ಇದನ್ನೆಲ್ಲ ರಬ್ಬರ್ ಬೀಡಿಂಗ್ ಕೊಟ್ಟಿದ್ದಾರೆ. ಅವುಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ದೊಡ್ಡದಾಗಿ ಸೌಂಡ್ ಏನೂ ಬರೋದಿಲ್ಲ. ನೋಡಿ, ಇಷ್ಟೇ ಲಾಕಿಂಗ್ ಸಿಸ್ಟಮ್ ಮಾತ್ರ ಸೌಂಡ್ ಬರ್ತಾ ಇದೆ. ಡೋರ್ನ ಯಾವುದೇ ಸೌಂಡ್ ಕೂಡ ಬರ್ತಾ ಇಲ್ಲ. ಇದು ಪ್ರೀಮಿಯಂ ಕ್ವಾಲಿಟಿ, ವಾರಂಟಿ ಗ್ಯಾರಂಟಿ, ಸಿಂಗಲ್ ಡೋರ್ ಇದು ಅಲ್ವಾ? ಸಿಂಗಲ್ ಡೋರು. ಇದಕ್ಕೂ ಕೂಡ ಬ್ರಾಸ್ ತರ ಒಳ್ಳೆ ಆಂಟಿಕ್ ಫಿನಿಶಿಂಗ್ ನ ಬೇರೆ ಕೊಟ್ಟಿದ್ದಾರೆ. ಇದರ ಹ್ಯಾಂಡಲ್ಗೆ ಸಖತ್ತಾಗಿರುವಂತಹ ಹ್ಯಾಂಡಲ್ ಕೂಡ ಇದೆ, ಸಖತ್ತಾಗಿರುವಂತಹ ಲುಕ್ ಕೂಡ. ಮೇಡಮ್, ಈ ಡೋರ್ನ ಎಲ್ಲಿ ಯೂಸ್ ಮಾಡ್ಬೋದು? ಮೇನ್ ಡೋರ್ ಯೂಸ್ ಮಾಡಬಹುದು, ಸೇಫ್ಟಿ ಇರುತ್ತೆ. ಅಂಡ್ ಬಾಲ್ಕನಿ ಯೂಸ್ ಮಾಡಬಹುದು, ಸೇಫ್ಟಿ ಇದೆ. ಅಲ್ಲಿ ಇದನ್ನ ಹಾಸ್ಪಿಟಲ್ಗೂ ಯೂಸ್ ಮಾಡಿದ್ದಾರೆ ಕಸ್ಟಮರ್. ಓಕೆ. ನಿಮ್ಮ ಕಸ್ಟಮರ್ ಇದಕ್ಕೆ ಅದನ್ನು ಯೂಸ್ ಮಾಡಿದ್ದಾರೆ, ಹಾಸ್ಪಿಟಲ್ಗೆಲ್ಲ ಯೂಸ್ ಮಾಡಿದ್ದಾರೆ. ಓಕೆ.
ಪೀಪ್ ಹೋಲ್ಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಡೋರ್ಗೂ ಪೀಪ್ ಹೋಲ್ಗಳಿದೆ. ಬೇಕು ಬೇಡ ಅನ್ನೋದು ಆಪ್ಷನಲ್ ಅಲ್ವಾ? ಬೆಡ್ರೂಮ್ಗೆ ಬರಲ್ಲ. ಬೆಡ್ರೂಮ್ ಡೋರ್ಗೆ ಬಿಟ್ಟು ಮಿಕ್ಕಿ ಎಲ್ಲ ಡೋರ್ಗೂ ಬೇಕಾದರೆ ಪೀಪ್ ಹೋಲ್ ಹಾಕ್ಸ್ಕೊಳ್ಬೋದು, ಬೇಡ ಅಂದರೆ ಬೇಡ ಅಷ್ಟೇ. ಪೀಪ್ ಹೋಲ್ ಇಸ್ ಆಪ್ಷನಲ್, ಕಸ್ಟಮೈಸ್ ಆಪ್ಷನ್ ಇದೆ ಇದರಲ್ಲಿ. ಓಕೆ, ನೆಕ್ಸ್ಟ್ ಯಾವುದು? ಸ್ಟೀಲ್ ಡೋರ್ಗಳಾಯಿತು. ಬೇರೆ ಏನಿದೆ ನಿಮ್ಮ ಹತ್ರ? ವಿಂಡೋ ಇದೆ ಮ್ಯಾಮ್, GI ವಿಂಡೋ, ಕಸ್ಟಮೈಸ್ ವಿಂಡೋಸ್ ಇದೆ. ಓಕೆ, 100% ರೆಸ್ಟ್ ಪ್ರೂಫ್ ವಿಂಡೋ. ಓಕೆ, ಇದು GI ವಿಂಡೋ. ಇದು ಓಕೆ, ಇದು ನಾರ್ಮಲ್ ಓಪನಿಂಗ್ ಟೈಪ್ ಬರುತ್ತೆ. ಹಾಂ, ಕಸ್ಟಮೈಸ್ ನೀವು ಯಾವ ಸೈಜ್ ಕೊಡ್ತೀರಾ ಆ ಸೈಜ್ ಮೇಲೆ ಮಾಡ್ಕೊಡ್ತೀವಿ. ಓಕೆ. ನಿಮಗೆ ಇದರಲ್ಲಿ ವಿತೌಟ್ ಗ್ಲಾಸು ವಿತೌಟ್ ಮೆಶ್ ಸಿಗುತ್ತೆ, ಪ್ರೈಮರ್ ಕೋಟಿಂಗ್ ಅಲ್ಲಿ ಸಿಗುತ್ತೆ. ಓಕೆ, ಗ್ರಿಲ್ಲು ಶಟರ್ ಸಿಗುತ್ತೆ ನಿಮಗೆ. ಓಕೆ, 100% ರೆಸ್ಟ್ ಪ್ರೂಫ್ ವಿಂಡೋಸ್. 100% ರಸ್ಟ್ ಪ್ರೂಫ್ ವಿಂಡೋಸು. ವಿಂಡೋಸ್ ಅಂದ್ರೆ ಔಟ್ಡೋರ್ಗೆ ಮಾಯಿಶ್ಚರ್ ಇಂದಲ್ಲ ಏನು ಆಗಲ್ಲ ಅಲ್ವಾ? ಇಲ್ಲ ಮೇಡಮ್, ಏನು ಆಗಲ್ಲ, ಏನು ಆಗಲ್ಲ. ಓಕೆ, ನೆಕ್ಸ್ಟ್ ಯಾವುದು? ಅಯನ್ ಇರೋದ್ರಿಂದ ಏನು ಪ್ರಾಬ್ಲಮ್ಸ್ ಆ ಥರ ಆಗಲ್ಲ. ನೆಕ್ಸ್ಟ್ ಏನು ತೋರಿಸ್ತೀರಾ ಮೇಡಮ್? ನೆಕ್ಸ್ಟ್ ಫೈಬರ್ ಡೋರ್ ಇದೆ ನಮ್ಮ ಹತ್ರ. ಓಕೆ, ಇದು ಬಾತ್ರೂಮ್ ಯೂಸ್ ಮಾಡೋದು, ಒಂದು ಬೆಡ್ರೂಮ್ಗೂ ಯೂಸ್ ಮಾಡ್ತಾರೆ, ಕಿಡ್ಸ್ ರೂಮ್ಗೂ ಯೂಸ್ ಮಾಡ್ತಾರೆ. ಓಕೆ. ಇದು ನಾರ್ಮಲ್ ವುಡ್ ಬಂದು ಫೈಬರ್ ಕೋಟಿಂಗ್ ಇರುತ್ತೆ ಎಕ್ಸ್ಟ್ರಾ. ಒಳಗಡೆ ಟಚ್ ಮಾಡಿ ನೋಡಿ. ಫೈಬರ್ ಕೋಟಿಂಗ್ ಅಂದ್ರೆ ಈ ಬೋಟಿನ ಐಟಮ್ ಇಂದ ಮಾಡಿರೋದು ಡೋರ್. ಬೋಟ್ ಮಾಡ್ತಾರಲ್ವಾ? ಸೊ ಎಷ್ಟೇ 24 ಅವರ್ಸ್ ನೀರು ಬಿದ್ರೂ ಏನೂ ಆಗಲ್ಲ. ಆ ತರ 24 ಅವರ್ಸ್ ಇವೆಲ್ಲ ಬಾತ್ರೂಮ್ಗೆ, ಕಿಡ್ಸ್ ರೂಮ್ಗೆಲ್ಲ ಯೂಸ್ ಮಾಡುವಂತ ಡೋರ್ಗಳು ಅಂತ ಸೇಫ್ಟಿ ಇರಲ್ಲ, 100% ವಾಟರ್ ಪ್ರೂಫ್ ಡೋರ್ ಇದು. ಓಕೆ, ಇದು ಒಳಗಡೆ ಇಂಟೀರಿಯರ್ ಯೂಸ್ ಮಾಡ್ಕೋಬಹುದಲ್ವಾ? ಹೌದು, ಮೇನ್ ಡೋರ್ ಅಲ್ಲ, ಈ ಬಾತ್ರೂಮ್ ಡೋರ್ಗಳಿಗೆಲ್ಲ ಯೂಸ್ ಮಾಡ್ಕೊಳ್ಬಹುದು. ದೋಣಿಗಳು ಮಾಡ್ತಾರಲ್ಲ, ಅದಕ್ಕೆ ಬಳಸುವಂತಹ ಮಟೀರಿಯಲ್ ಇಂದ ಇದನ್ನ ಮಾಡ್ತಾರಂತೆ. ತುಂಬಾನೇ ಚೆನ್ನಾಗಿದೆ ಇದು. ಇಲ್ಲಿ ಗ್ಲಾಸ್ ಏನೋ ಇದೆ. ಇದು ಕಸ್ಟಮೈಸ್, ನೀವು ಯಾವ ಸೈಜ್ ಕೊಡ್ತೀರಾ ಆ ಸೈಜ್ ಮೇಲೆ ಮಾಡ್ಕೊಡ್ತೀವಿ. ಓಕೆ. ಈ ಗ್ಲಾಸ್ ಡೋರ್ ಅಲ್ಲಿ ಬೇಕಾದ್ರೆ ನಿಮ್ದು ಫೋಟೋ, ಮಗುದು ಫೋಟೋ, ಇಲ್ಲ ಯಾವ್ದಾದ್ರು ಫೋಟೋ ಬೇಕಂದ್ರೆ PDF ಫಾರ್ಮ್ಯಾಟ್ ಅಲ್ಲಿ ಮಾಡ್ಕೊಡ್ತೀವಿ. ಹೌದಾ? ಓಕೆ. ಇದು ಬಿಟ್ರೆ ನೆಕ್ಸ್ಟ್ ಲ್ಯಾಮಿನೇಟೆಡ್ ಡೋರ್ಸ್ ಇದೆ. ಓಕೆ, ನಿಮ್ಮ ಹತ್ರ ಲ್ಯಾಮಿನೇಟೆಡ್ ಡೋರ್ಸು ಸಿಗುತ್ತಾ? ಹೌದು ಮೇಡಮ್. ಓಕೆ. ಅದು ಒಂದೇ ಸೈಜ್ ಇರುತ್ತೆ ನಿಮಗೆ. ಓಕೆ. ಹೈಟ್ 81 ಇರುತ್ತೆ ಅಂಡ್ ವಿಡ್ತ್ 32 ಇರುತ್ತೆ. ಓಕೆ. ಬರೀ ಲೀಫ್ ಮಾತ್ರ ಸಿಗುತ್ತೆ ಅದಕ್ಕೆ. ಓಕೆ. ಈ ಡೋರ್ಗೆಲ್ಲ ಎಷ್ಟಾಗುತ್ತೆ ಮೇಡಮ್? ಇದು ಈಚ್ ಪೀಸ್ ನಿಮಗೆ 6000 ಇರುತ್ತೆ. ಪರ್ ಪೀಸ್ 6000 ಆಗುತ್ತೆ. ಓಕೆ. ಇವನ್ನ ಬೆಡ್ರೂಮ್ಗೆಲ್ಲ ಯೂಸ್ ಮಾಡ್ಕೊಬೋದಲ್ವಾ? ಯೂಸ್ ಮಾಡ್ಬೋದು. ಓಕೆ. ಮೇಡಮ್, ಇವಾಗ ತುಂಬಾ ವರ್ಷದಿಂದ, ನೂರಾರು ವರ್ಷ ತಲೆತಲಾಂತರಗಳಿಂದ ಡೋರ್ ಅಂದ್ರೆ ವುಡ್ಡಿನ ಡೋರ್ ಅಂತ ಆಗಿದೆ. ಆದ್ರೆ ಈ ತರ ಮೆಟಲ್ ಡೋರ್ಗಳು ನಮ್ಮ ಮನೆಗಳಿಗೆ, ವಾಸ್ತುಗಳಿಗೆ ಓಕೆನಾ? ಓಕೆ ಮೇಡಮ್, ಏನು ಪ್ರಾಬ್ಲಮ್ ಆಗಲ್ಲ ಇದರಲ್ಲಿ. ಓಕೆ. ಇಲ್ಲಿ ಯಾವ ತರ ಅಂದ್ರೆ ಇವಾಗ ನಾವು ನಾರ್ಮಲ್ ವುಡ್ ಡೋರ್ ಹಾಕ್ಬಿಟ್ಟು ಹೊರಗಡೆ ಗ್ರಿಲ್ ಗೇಟ್ ಹಾಕ್ತೀವಿ. ಓಕೆ. ಸೊ ಇದು ಆ ತರ ಇಲ್ಲ, ನಿಮ್ಗೆ ಸ್ಟೀಲ್ ಡೋರೇ ಸಿಗುತ್ತೆ, 100% ಸೇಫ್ಟಿ ಇರೋ ಡೋರೇ ಸಿಗುತ್ತೆ. ಓಕೆ. ನಿಮ್ಗೆ ಇದರಲ್ಲಿ ಪ್ರಾಬ್ಲಮ್ಸ್ ಯಾವುದು ಬರಲ್ಲ, ಸಪರೇಟ್ ಆಗಿ ಎಕ್ಸ್ಟ್ರಾ ಗೇಟ್ ತರ ಹಾಕೋಂಗಿಲ್ಲ. ನಿಮ್ಗೆ 100% ನಿಮ್ಗೆ ವರ್ಕೌಟ್ ಆಗುತ್ತೆ. ಅಂದ್ರೆ ನಮ್ದು ಫೈನಾನ್ಷಿಯಲ್ ಕೂಡ ಹೆಲ್ಪ್ ಆಗುತ್ತೆ. ಲಕ್ಷಗಟ್ಟಲೆ ಡೋರ್ ಮಾಡಿಸ್ತೀವಿ, ಅದ್ರ ಮುಂದೆ 1000 ರೂಪಾಯಿ ಕೊಟ್ಟು ಮತ್ತೆ ಗ್ರಿಲ್ ಹಾಕ್ಸ್ತೀವಿ, ಅದ್ರ ಬದಲು ಈ ಮೆಟಲ್ ಡೋರ್ಗಳನ್ನ ಯೂಸ್ ಮಾಡ್ಬೋದು ಅಂತೀರಾ ನೀವು ಅಲ್ವಾ? ಓಕೆ. ಐಲೀಫ್ ನ ಟೆಕ್ನಿಷಿಯನ್ ಆದಂತಹ ಪ್ರಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಡೋರ್ ಅನ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಅವರಿಂದನೇ ಕೇಳಿ ನಾವು ತಿಳ್ಕೊಳ್ಳೋಣ. ಹೇಳಿ ಪ್ರಶಾಂತ್ ಅವರೇ, ಇದನ್ನ ಹೇಗೆ ಇನ್ಸ್ಟಾಲ್ ಮಾಡೋದು? ಇದು ಡೋರ್ ಈ ತರ ಬರುತ್ತೆ. ಓಕೆ. ಇದು ಬಂದ್ಬಿಟ್ಟು ಫುಲ್ ಪ್ಯಾಕಿಂಗ್ ಆಗಿ ಬಂದಿರುತ್ತೆ. ಈ ತರ ಇದು ಓಪನ್ ಇರುತ್ತೆ, ಇರುತ್ತೆ. ನಾವು ಅಲ್ಲಿ ಪ್ಯಾಕ್ ರಿಮೂವ್ ಮಾಡ್ಬಿಟ್ಟು ಸೈಟ್ ಅಲ್ಲಿ ಹೋಗ್ಬಿಟ್ಟು ಫುಲ್ ಇದು ಮಾಡಿ ಇಡ್ತೀವಿ. ಓಕೆ. ಇಟ್ಬಿಟ್ಟು ಟ್ಯೂಬ್ ಲೆವೆಲ್, ಟ್ಯೂಬ್ ಎಲ್ಲ ನೋಡಿ ಮತ್ತೆ ಎಲ್ಲ ಸೊ ನೀವು ವಾಟರ್ ಲೆವೆಲ್ ಎಲ್ಲ ಚೆಕ್ ಮಾಡಿ ಈವನ್ ಸರ್ಫೇಸ್ ಇದು ಮಾಡ್ತೀರಾ? ಓಕೆ. ಮತ್ತೆ ನಮ್ದು ಒಂದು ಡ್ರಿಲ್ಲಿಂಗ್ ಮಿಷಿನ್ ಅಂತ ಡ್ರಿಲ್ ಮಾಡ್ತೀವಿ. ಒಂದು ಮೇಲೆ ಡ್ರಿಲ್ಲಿಂಗ್ ಮಾಡ್ತೀವಿ. ಇದೆ ಆಂಕರಿಂಗ್ ಬೋಲ್ಟ್. ಇದು ಆಂಕರ್ ಬೋಲ್ಟ್. ಇದು ಓಕೆ. 6 ಇಂಚಸ್ ಬರುತ್ತೆ ಇದು. ಓಕೆ. ಇದು ಒಳಗಡೆ ಹೋಗ್ಬಿಟ್ಟು ಡ್ರಿಲ್ ಮಾಡಿದಾದ್ಮೇಲೆ ಇದನ್ನ ನಾವು ಆಮೇಲಿಂದ ಇದು ಮಾಡ್ತೀವಿ. ಓಕೆ. ಮತ್ತೆ ಇದನ್ನ ಟೈಟ್ ಮಾಡಿದಾಗ ಇದು ಓಪನ್ ಆಗಿ ಗೋಡೆಗೆ. ಓಕೆ. ಇದು ಒಳಗಡೆ ಆಂಕರ್ ಏನಿದೆಯಲ್ಲ, ಇದು ಒಳಗಡೆ ಹೋಗಿ ಓಪನ್ ಆಗುತ್ತೆ, ಎಕ್ಸ್ಪೆಂಡ್ ಆಗುತ್ತೆ, ಮತ್ತೆ ವಾಲ್ ಒಳಗಡೆ ಲಾಕ್ ಆಗುತ್ತೆ. ವೀಕ್ಷಕರೇ, ನೀವು ಇದು ನೋಡಬಹುದು. ಇದು ನೋಡಿ, ಇದು ಕಾಣ್ತಾ ಇದೆಯಲ್ಲ, ಇದು ಟೈಟ್ ಆದಾಗ ಇದು ಓಪನ್ ಆಗುತ್ತೆ. ಬಿಕಾಸ್ ಈ ವಾಲ್ಗಳನ್ನ ಯಾರು ಸಿಮೆಂಟ್ ಹಾಕೆಲ್ಲ ಫಿಕ್ಸ್ ಮಾಡಲ್ಲ. ಇದೊಂಥರ ಟೆಕ್ನಿಕಲಿ ಇದು ಒಳಗಡೆ ಲಾಕ್ ಆಗುತ್ತೆ. ಪ್ರಶಾಂತ್ ಅವ್ರು ಹೇಳ್ತಿದ್ದಾರೆ ಅದನ್ನೇ ಫಿಟ್ ಮಾಡೋದನ್ನ. ಮೇಡಮ್, ಇದು GL ಡೋರ್ಗೆ ಇದು 4 ಕಡೆ ಬರುತ್ತೆ. 4 ಈ ಕಡೆ 4 ಈ ಕಡೆ 4 8 ಕಡೆ ಬರುತ್ತೆ. ಓಕೆ. GIಗೆ ಈ ಕಡೆ 3 ಆ ಕಡೆ 3 ಬರುತ್ತೆ. ಓಕೆ. ಅದರಿಂದ ಫುಲ್ ಟೈಟ್ ಆಗುತ್ತೆ. ಆಮೇಲೆ ಫುಲ್ ನಾವು ಇನ್ಸ್ಟಾಲೇಷನ್ ಮಾಡಿ ಇದು ಲಾಕಿಂಗ್ ಸಿಸ್ಟಮ್ ಈ ತರ ಇರುತ್ತೆ. ಓಕೆ. ಇಲ್ಲಿ ಆಕ್ಚುಲಿ ನಿಮಗೆ 8 ಕೀ ಬರುತ್ತೆ. ಓಕೆ. 8ರಲ್ಲಿ ಒಂದು 3 ಇದು ಕೊಟ್ಟಿರ್ತಾರೆ, ಏನದು ಟೆಕ್ನಿಷಿಯನ್ ಕೀ ಅಂದ್ಬಿಟ್ಟು. ಓಕೆ. ಮತ್ತೆ 5 ಇರುತ್ತೆ ಒಳಗಡೆ ಬಾಕ್ಸ್ ಅಲ್ಲಿ. 3 ಸದ್ಯಕ್ಕೆ ಯೂಸ್ ಮಾಡ್ತಾ ಇರಲಿ ಅವರು. ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಬಂತು ಅಥವಾ ಎಲ್ಲಾದ್ರೂ ಒಂದು ಕಳೆದೋಯ್ತು, ಮಿಸ್ ಆಯ್ತು ಅಂದ್ರೆ ಮನೆ ಮೈನ್ ಡೋರ್ ಅಲ್ವಾ, ಬೇರೆ ಯಾರಿಗಾದ್ರೂ ಸಿಗ್ಬೋದು, ರಾಬರಿ ಮಾಡ್ಬೋದು ಅನ್ನೋದು ಒಂದು ಇರುತ್ತಲ್ವಾ. ಓಕೆ. ಆ ಟೈಮಲ್ಲಿ ಅವರು ಅದನ್ನ ಬಿಟ್ಬಿಟ್ಟು
ಇದನ್ನ ಸೈಡ್ಗೆ ಇಟ್ಬಿಟ್ಟು ಇದನ್ನ ಓಪನ್ ಮಾಡ್ತಾರೆ. ಇದು ಒಳಗಡೆ ಆಗ್ತಾ ಇದ್ದಂಗೆ ಈ ಕಡೆ ಮತ್ತೆ ಹಿಂದ್ಗಡೆ ಇದು ಆಕ್ಟಿವೇಶನ್ ಆಗ್ತಾ ಇದ್ದಂಗೆ ಇದು ಡಿಸ್ಕಂಟಿನ್ಯೂ ಆಗುತ್ತೆ. ಹೌದಾ? ಇದು ಅಂದ್ರೆ ಅದು ಆಪ್ಷನ್ ಇದೆ ಅಲ್ವಾ? ಇದೊಂದು ಸೇಫ್ಟಿ ಮೆಜರ್ಗಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಯಾವ್ದಾದ್ರು ಒಂದು ಲಾಕ್ ಕಳೆದೋಯ್ತು ಅಂದ್ರೆ ಯಾರಿಗೋ ಸಿಕ್ತು, ನಮ್ಮ ಡೋರ್ ಯಾರೋ ಓಪನ್ ಮಾಡ್ಬೋದು ಅಂತ ಭಯ ಪಡಬೇಕಾಗಿಲ್ಲ. ಇಲ್ಲಿದೆಯಲ್ಲ ಈ ಡೋರ್, ಈ ಕೀನ ಆಕ್ಟಿವೇಟ್ ಮಾಡ್ಕೊಳ್ಬೋದು. ಒನ್ಸ್ ಇದು ಆಕ್ಟಿವೇಟ್ ಆದ್ರೆ ಇದು ಡಿಆಕ್ಟಿವೇಟ್ ಆಗುತ್ತೆ. ನಿಮಗೆ GL ಗೆ ಈ ತರ ಬಂದಿರುತ್ತೆ, Okay. GI ಡೋರ್ ಗೆ ಆ ತರ ಬರುತ್ತೆ, ರೆಡ್ ಮತ್ತೆ ಬ್ಲಾಕ್ ಬರುತ್ತೆ. ಓಕೆ ರೀ, GI ಅಲ್ಲಿ ಈ ತರ ಬರುತ್ತೆ. ಬಟ್ ಫೀಚರ್ ಎಲ್ಲದೂ ಸೇಮ್ ಇದೆ. ಹೌದು, ಅದ್ರದ್ದು ಫೀಚರ್ ಸೇಮ್ ಇದೆ. Same. ಬಟ್ ಇದು ಮಾತ್ರನೇ ಚೇಂಜ್. ನೋಡ್ಬೋದು, ಈಗ ಒಂದ್ಸರಿ ರೆಡ್ ಕೀಯಲ್ಲಿ ಏನೋ ಪ್ರಾಬ್ಲಮ್ ಆದ್ರೆ ಬ್ಲ್ಯಾಕ್ ಕೀನ ಆಕ್ಟಿವೇಟ್ ಮಾಡ್ಕೊಳ್ಬಹುದು. ಎರಡು ಬೇರೆ ಕೀಗಳು. ಇದನ್ನ ಯೂಸ್ ಮಾಡೋಕ್ಕಾಗಲ್ಲ. ಇದು ಆಕ್ಟಿವ್ ಇದ್ರೆ ಇದು ಡಿಆಕ್ಟಿವೇಟ್ ಆಗುತ್ತೆ, ಇದು ಡಿಆಕ್ಟಿವೇಟ್ ಇದ್ರೆ ಇದು ಆಕ್ಟಿವ್ ಆಗುತ್ತೆ. ಒಂದು ಡೋರ್ಗೆ ಯಾವತ್ತೂ ನಿಮ್ಗೆ ಎಲ್ಲೂ 8 ಕೀ ಕೊಡಲ್ಲ, ಇದರಲ್ಲಿ 8 ಕೀ ಬರುತ್ತೆ. 8 ಕೀ ಬರುತ್ತೆ. ವಾವ್, ಸೂಪರ್ ಆಗಿದೆ. ಒಂದು ಕಡೆ ಎಲ್ಲ ಇದು ಮಾಡಿದ್ರೆ ಎಲ್ಲ ಕಡೆ ಲಾಕ್ ಆಗುತ್ತೆ. ಓಕೆ. ನೆಕ್ಸ್ಟ್ ನಾವು ಕಸ್ಟಮರ್ಗೆ ಅದ್ರ ಡೋರ್ ಬಗ್ಗೆ ಏನಿದೆಯೋ ಅದನ್ನ ನಾವು ಇದು ಮಾಡಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ? ಪ್ರಶಾಂತ್ ಅವರೇ, ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಓಕೆ ಶಾಲಿನಿ ಅವರೇ, ನೀವು ಡೋರ್ ಸೇಫ್ಟಿ ಇದೆ ಅಂತ ಹೇಳ್ತೀರಾ. ಇದು ಅಷ್ಟರ ಮಟ್ಟಿಗೆ ಸೇಫ್ಟಿ ಇದೆಯಾ? ರಾಬರಿ ಮಾಡೋದು ಅಷ್ಟು ಕಷ್ಟನಾ ಈ ಡೋರ್ಗಳನ್ನ ಯೂಸ್ ಮಾಡಿದ್ರೆ? ಹೌದು ಮೇಡಮ್, ಕಷ್ಟ. 100% ಸೇಫ್ಟಿ ಇರುತ್ತೆ. ಓಕೆ. ಲಾಸ್ಟ್ ಟೈಮ್ ನಮ್ಮ ಕಸ್ಟಮರ್ ಆಗಿದೆ ನೆನ್ಮಂಗ್ಲದಲ್ಲಿ. ಓಕೆ. ರಾಬರಿ ಟ್ರೈ ಮಾಡಿದ್ದಾರೆ. 2 ಡೇಸ್ ಆಗಿದೆ ಅವ್ರು ಟ್ರೈ ಮಾಡಿ, ಬಟ್ ಓಪನ್ ಆಗ್ಲಿಲ್ಲ. ಡೋರ್ ಮಾತ್ರ ಡ್ಯಾಮೇಜ್ ಆಗಿದೆ, ಬಟ್ ಓಪನ್ ಮಾಡಕ್ ಆಗ್ಲಿಲ್ಲ ಅವ್ರಿಗೆ. Okay. ನಮ್ಮ ಟೆಕ್ನಿಷಿಯನ್ ಹೋಗಿ ಲೀಫ್ ನ ಮಾತ್ರ ಚೇಂಜ್ ಮಾಡಿ ಕೊಟ್ಟರು. Okay, So 100% ಸೇಫ್ಟಿ ಇರುತ್ತೆ. ಏನು ಔಟರ್ ಲೀಫ್ ಅಲ್ಲಿ ಏನು ಡ್ಯಾಮೇಜ್ ಮಾಡಕ್ ಟ್ರೈ ಮಾಡಿದ್ದಾರೆ, ಆ ಪಾರ್ಟ್ ಅನ್ನು ಕೂಡ ನೀವೇ ಚೇಂಜ್ ಮಾಡಿ ಕೊಟ್ಟಿದ್ದೀರಾ ಆಮೇಲೆ? ಓಕೆ. ವೆಲ್ ಶಾಲಿನಿ ಅವರೇ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ನಿಮಗೋಸ್ಕರ ಒಂದು ಉತ್ತಮವಾದ ವಿಡಿಯೋವನ್ನು ತಂದಿದ್ದೀವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಚಾನಲ್ನಂತೂ ಸಬ್ಸ್ಕ್ರೈಬ್ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡನ ಬೆಳೆಸಬೇಕು. ಧನ್ಯವಾದಗಳು.